ವಿಜಯಪುರ ಪಟ್ಟಣದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಶ್ರೀ ನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಪ್ರಗತಿ ಪ್ರೌಢಶಾಲಾ ವಿಭಾಗದಲ್ಲಿ ಎಸ್ಎಸ್ಎಲ್ಸಿ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ಆಡಳಿತ ಮಂಡಳಿ ಅಧ್ಯಕ್ಷರಾದ ಎಂ ಸತೀಶ್ ಕುಮಾರ್ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಶಾಲೆಯ ಟಾಪರ್ಗಳು ಮಾನಸ ಪಿಆರ್ 610 97.6%, ರಕ್ಷಿತಾ 608 97.28%, ಪರಿಣಿತಾ ಬಿಆರ್ 603 96.48%, ನಿತ್ಯಶ್ರೀ ಎಸ್ 602 96.33%, ತ್ರಿಷಾ ಎ 602 96.33%, ಲಿಖಿತಾ ವಿ 601 96.16%, ಪೂಜಾ ಕೆ 593 94.88%, ಚಂದನಾ ವಿ 590 94.4%, ಹುರೈನ್ ಫಿರ್ದೌಸ್ 584 93.44%, ಸಾತ್ವಿಕ್ ಎನ್ 582 93.12%, ಮನಸ್ವಿನಿ ಎಸ್ 581 92.96%, ನಿವೇದಿತಾ ಆರ್ 578 92.48%, ನಿಶ್ಚಿತಾ 576 92.16%, ತೇಜಶ್ರೀ ರೆಡ್ಡಿ ಎ 567 90.72%. ವಿಜಯಪುರ ಪಟ್ಟಣದಲ್ಲಿ ಪ್ರಗತಿ ಪ್ರೌಢಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡೆದಿರುತ್ತಾರೆ. ಎಲ್ಲ ಆತ್ಮೀಯ ಪೋಷಕರೇ, ಇಂದು ರಾಜ್ಯಾದ್ಯಂತ ಎಸ್ಎಸ್ಎಲ್ಸಿ ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡಿದೆ. ನಮ್ಮ ಪ್ರಗತಿ ಪ್ರೌಢಶಾಲೆಗೂ ಸಹ ಒಂದು ಉತ್ತಮ ಫಲಿತಾಂಶ ಬಂದಿದೆ. ಈ ಬಾರಿ ಒಟ್ಟು 119 ಜನ ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ದು, ಅದರಲ್ಲಿ 27 ಜನ ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. 65 ಜನ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದ್ದಾರೆ. ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ. ಈ ಬಾರಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮಾನಸ ಪಿಆರ್ 610 ಅಂಕಗಳು ಅಂದರೆ 97.6% ಮಾರ್ಕ್ಸ್ ಅನ್ನು ತಗೊಂಡು ಶಾಲೆಗೆ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಯಾಗಿದ್ದಾರೆ. ರಕ್ಷಿತಾ ಜಿಎಸ್ ಎಂಬ ವಿದ್ಯಾರ್ಥಿ 608 ಅಂಕಗಳನ್ನು ತಗೊಂಡು ಅಂದರೆ 97.28% ತಗೊಂಡು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಉಳಿದಂತೆ ಒಟ್ಟು 14 ಜನ ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿದ್ದಾರೆ. 20 ಜನ ವಿದ್ಯಾರ್ಥಿಗಳು 80ರಿಂದ 90% ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಇಂತಹ ಉತ್ತಮ ಫಲಿತಾಂಶವನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಉತ್ತಮ ಫಲಿತಾಂಶ ನೀಡಿದಂಥ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೆ ಹಾಗೂ ನಮಗೆ ಸದಾ ಬೆನ್ನೆಲುಬಾಗಿ ನಿಂತು ಸಹಕರಿಸಿದಂಥ ನಮ್ಮ ಶಾಲೆಯ ಎಲ್ಲ ಪೋಷಕರಿಗೆ, ವಿಶೇಷವಾಗಿ ನಮ್ಮ ಪ್ರಗತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಎಂ ಸತೀಶ್ ಕುಮಾರ್ ಅವರಿಗೆ ಹಾಗೂ ನಮ್ಮ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಯುತ ಎಸ್ ಕೃಪಾಶಂಕರ್ ಅವರಿಗೆ ನಮ್ಮ ಪ್ರಗತಿ ಪ್ರೌಢಶಾಲೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದ.